19ನೇ ಶತಮಾನದವರೆಗೆ ಭಾರತ ದೇಶದಲ್ಲಿ ಪರಿಚಿತವಾದ ಅತಿ ದೊಡ್ಡ ಕಾಲುವೆ ಸಂಪರ್ಕ ಜಾಲವನ್ನು ನಿರ್ಮಿಸಿದ ದೊರೆ ಯಾರಂದ್ರ ಫಿರೋಜ್ ಶಾ ತುಘಲಕ್. ರೈಟ್ ಆನ್ಸರ್ ನೋಡಿ. ತುಘಲಕ್ ಮನೆತನದ ಸ್ಥಾಪಕ ಯಾರು? ಶಬಾಷ್, ಗಿಯಾಸುದ್ದೀನ್ ತುಘಲಕ್. ರೈಟ್ ಆನ್ಸರ್ ನೋಡಿ. ಯಾರನ್ನು ಭಾರತ ದೇಶದಲ್ಲಿ ಹಣಗಾರರ ರಾಜ್ಯ ಎಂದು ಕರೆಯುತ್ತಾರೆ? ಹಣಗಾರರ ರಾಜ್ಯ ಎಂದು ಕರೆಯುತ್ತಾರೆ ಅಂದ್ರ ಮೊಹಮ್ಮದ್ ಬಿನ್ ತುಘಲಕನನ್ನ ಹಣಗಾರ ರಾಜ್ಯ ಅಂತ ಕರೀತಾರೆ ನೋಡಿ. ಇಬ್ನ ಬತ್ತುತಾ ಯಾರ ಕಾಲದಲ್ಲಿ ಭಾರತ ದೇಶಕ್ಕೆ ಪ್ರವೇಶ ಮಾಡಿದನು? ಇಬ್ನ ಬತ್ತುತಾ ಭಾರತ ದೇಶದಲ್ಲಿ ಯಾರ ಕಾಲಕ್ಕೆ ಭಾರತಕ್ಕೆ ಭೇಟಿ ಮಾಡಿದನು? ಇಬ್ನ ಬತ್ತುತಾ ಭಾರತ ದೇಶದಲ್ಲಿ ಯಾರ ಕಾಲಕ್ಕೆ ಭೇಟಿ ಮಾಡಿದನು? ಮೊಹಮ್ಮದ್ ಬಿನ್ ತುಘಲಕನ ಕಾಲದಲ್ಲಿ ಭಾರತಕ್ಕೆ ಭೇಟಿ ಕೊಟ್ಟ ನೋಡಿ ಇಬ್ನ ಬತ್ತುತ. ಮಧ್ಯ ಏಷ್ಯಾದ ಖೋರಾಸಾನ್ ಪ್ರದೇಶದ ಮೇಲೆ ದಾಳಿ ಮಾಡುವ ಉದ್ದೇಶವನ್ನು ಹೊಂದಿದಂತ ಅರಸ ಯಾರು? ಮಧ್ಯ ಏಷ್ಯಾದ ಖೋರಾಸಾನ್ ಪ್ರದೇಶದ ಮೇಲೆ ದಾಳಿ ಮಾಡುವ ಉದ್ದೇಶವನ್ನು ಹೊಂದಿದ ಅರಸ ಯಾರು? ಮೊಹಮ್ಮದ್ ಬಿನ್ ತುಘಲಕ್. ರೈಟ್ ಆನ್ಸರ್. ಮಧ್ಯ ಏಷ್ಯಾದ ಖೋರಾಸಾನ್ ಪ್ರದೇಶದ ಮೇಲೆ ದಾಳಿ ಮಾಡುವ ಉದ್ದೇಶವನ್ನು ಹೊಂದಿದ ದೊರೆ ಯಾರಂದ್ರ ಮೊಹಮ್ಮದ್ ಬಿನ್ ತುಘಲಕ್. ಸರಿಯಾದಂತ ಉತ್ತರ. ಯಾವ ದೊರೆ ತನ್ನನ್ನು ತಾನು ಸಿಕಂದರ್ ಇ ಸಾಹನಿ ಎಂದು ಕರೆದುಕೊಂಡನು? ಯಾವ ದೊರೆ ತನ್ನನ್ನು ತಾನು ಸಿಕಂದರ್ ಇ ಸಾಹನಿ ಎಂದು ಕರೆದುಕೊಂಡನು ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ರೈಟ್ ಆನ್ಸರ್ ನೋಡಿ. ತನ್ನನ್ನು ತಾನು ಸಿಕಂದರ್ ಇ ಸಾಹನಿ ಎಂದು ಕರೆದುಕೊಂಡ ವ್ಯಕ್ತಿ ಯಾರಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ಯಾರು ತನ್ನನ್ನು ತಾನು ಎರಡನೇ ಅಲೆಕ್ಸಾಂಡರ್ ಎಂದು ಕರೆದುಕೊಂಡನು? ಯಾರು ತನ್ನನ್ನು ತಾನು ಎರಡನೇ ಅಲೆಕ್ಸಾಂಡರ್ ಎಂದು ಕರೆದುಕೊಂಡನು? ಎರಡನೇ ಅಲೆಕ್ಸಾಂಡರ್ ಎಂದು ಕರೆದುಕೊಂಡನಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ರೈಟ್ ಆನ್ಸರ್ ನೋಡಿ. ತನ್ನನ್ನು ತಾನು ಎರಡನೇ ಅಲೆಕ್ಸಾಂಡರ್ ಎಂದು ಕರೆದುಕೊಂಡಂತ ವ್ಯಕ್ತಿ ಯಾರಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ಅಮೀರ್ ಖುಸ್ರೋ ದೆಹಲಿ ಸುಲ್ತಾನರ ಕಾಲದ ಶ್ರೇಷ್ಠ ಪರ್ಷಿಯನ್ ಕವಿ ಎಂದು ಗೌರವಿಸಲ್ಪಟ್ಟಿದ್ದಾನೆ. ಈ ಕೆಳಗಿನ ಯಾವ ಕೃತಿ ಅವನು ಬರೆದಿಲ್ಲ? ತಾರಿಕ್ ಇ ಫಿರೋಜ್ ಶಾ, ಆಶಿಕ, ಕುರಾನ್ ಉಸ್ ಸದೇನ್, ಮಿಗ್ರ ಉಲ್ಲಾ ಪುತಹೌ. ಯಾವ ಗ್ರಂಥವನ್ನು ಆತ ರಚನೆ ಮಾಡಿಲ್ಲ? ತಾರಿಕ್ ಇ ಫಿರೋಜ್ ಶಾಹಿ. ರೈಟ್ ಆನ್ಸರ್ ನೋಡಿ. ಈ ತಾರಿಕ್ ಇ ಫಿರೋಜ್ ಶಾಹಿ ಎಂಬ ಗ್ರಂಥವನ್ನು ಆತ ರಚನೆ ಮಾಡಿಲ್ಲ ನೋಡಿ. ಶಾತವಾಹನರ ಕಾಲದಲ್ಲಿ ನಗರಾಡಳಿತವು ಈ ಕೆಳಗಿನ ಯಾರ ಕೈಯಲ್ಲಿತ್ತು? ಶಾತವಾಹನರ ಕಾಲದಲ್ಲಿ ನಗರಾಡಳಿತವು ಯಾರ ಕೈಯಲ್ಲಿತ್ತು? ಶಬಾಷ್, ನಿಗಮ ಸಭಾ. ರೈಟ್ ಆನ್ಸರ್ ನೋಡಿ. ನಿಗಮ ಸಭಾ. ವೇದಗಳ ಕಾಲದಲ್ಲಿ ರಾಜನ ಇಲ್ಲದಿದ್ದರೂ ಕೂಡ ಆಡಳಿತ ಮಾಡಿಕೊಂಡು ಹೋಗುವ ಟೀಮಿಗೆ ಏನಂತ ಕರೀತಿದ್ರು? ವೇದಗಳ ಕಾಲದಲ್ಲಿ, ವಿಶೇಷವಾಗಿ ಋಗ್ವೇದದ ಕಾಲದಲ್ಲಿ ರಾಜ ಇಲ್ಲದಿದ್ದರೂ ಕೂಡ ಆಳ್ವಿಕೆ ಮಾಡಿಕೊಂಡು ಹೋಗುವ ಟೀಮಿಗೆ ಏನಂತ ಕರೀತಿರಂದ್ರ ವಿಧಾತ ಅಂತ ಕರೀತಿದ್ರು ನೋಡಿ. ವಿಧಾತ. ಹುಮಾಯೂನ್ಗೆ ಸಂಬಂಧಪಟ್ಟಂತ ಯುದ್ಧಗಳು: ಕಾಲಿಂಜರ್ ಯುದ್ಧ, ಚುನಾರ್ ಯುದ್ಧ, ಎರಡನೇ ಪಾಣಿಪತ್ ಕದನ, ಹಲ್ದಿಘಾಟ್ ಕದನ. ಹುಮಾಯೂನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎರಡು ಕದನಗಳು. ಫಾರ್ಟಿ 45% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಎಕ್ಸಲೆಂಟ್. 1 ಮತ್ತು 2 ರೈಟ್ ಆನ್ಸರ್. 1, 2 ಇದೆಯಲ್ಲ ಸರಿಯಾದಂತ ಉತ್ತರ. 1, 2. ಕಾಲಿಂಜರ್ ಯುದ್ಧ ಮತ್ತು ಚುನಾರ್ ಯುದ್ಧಗಳು ಯಾರಿಗೆ ಸಂಬಂಧಪಟ್ಟವು ಅಂದ್ರೆ ಹುಮಾಯೂನ್ಗೆ ಸಂಬಂಧಪಟ್ಟವು. ಸರಿ, ಎರಡನೇ ಪಾಣಿಪತ್ ಕದನ ಯಾರಿಗೆ ಸಂಬಂಧಪಟ್ಟಿದೆ ಅಂದ್ರೆ ಅಕ್ಬರ್ಗೆ ಸಂಬಂಧಪಟ್ಟವು. 1526ರಲ್ಲಿ ಮೊದಲ ಪಾಣಿಪತ್ ಕದನ, 1556ರಲ್ಲಿ ಎರಡನೇ ಪಾಣಿಪತ್ ಕದನ, 1761ರಲ್ಲಿ ಮೂರನೇ ಪಾಣಿಪತ್ ಕದನ. 1ನೇ ಪಾಣಿಪತ್ ಕದನ ಬಾಬರ್
ವರ್ಸಸ್ ಇಬ್ರಾಹಿಂ ಲೋಧಿ. ಬಾಬರ್ ವರ್ಸಸ್ ಇಬ್ರಾಹಿಂ ಲೋಧಿಯ ಮಧ್ಯದಲ್ಲಿ 1526ರಲ್ಲಿ ಪ್ರಥಮ ಪಾಣಿಪತ್ ಕದನ, 1556ರಲ್ಲಿ ಎರಡನೇ ಪಾಣಿಪತ್ ಕದನ. ಅಕ್ಬರ್ ವರ್ಸಸ್ ಹುಮಾಯನ್, ಸಾರಿ ಹೇಮು. ಮೂರನೇ ಪಾಣಿಪತ್ ಕದನ ಬಾಲಾಜಿ ಬಾಜಿರಾವ್ ವರ್ಸಸ್ ಅಹಮದ್ ಶಾ ಅಬ್ದಾಲಿ. ಕರೆಕ್ಟಾ? ಬಾಲಾಜಿ ಬಾಜಿರಾವ್ ವರ್ಸಸ್ ಅಹಮದ್ ಶಾ ಅಬ್ದಾಲಿ ಅನ್ನುವಂಥ ವ್ಯಕ್ತಿಗಳ ಮಧ್ಯದಲ್ಲಿ 1761ರ ಮೂರನೇ ಪಾಣಿಪತ್ ಕದನ ನಡೀತದೆ. ಆ ಮೂರನೇ ಪಾಣಿಪತ್ ಕದನದಲ್ಲಿ ಸಂಪೂರ್ಣವಾಗಿ ಸೋತವ್ರು ಯಾರು ಅಂದ್ರ ಬಾಲಾಜಿ ಬಾಜಿರಾವ್ ಸೋಲ್ತಾನ, ಅಹಮದ್ ಶಾ ಅಬ್ದಾಲಿ ಗೆಲ್ತಾನ. ಗಗನ್ ಮಹಲ್ ಕಟ್ಟಡ ಯಾವ ಮನೆತನಕ್ಕೆ ಸಂಬಂಧಪಟ್ಟಿದೆ? ಗಗನ್ ಮಹಲ್ ಕಟ್ಟಡ ಯಾವ ಮನೆತನಕ್ಕೆ ಸಂಬಂಧಪಟ್ಟಿದೆ? ಗಗನ್ ಮಹಲ್ ಕಟ್ಟಡವು ಯಾವ ಮನೆತನಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಆದಿಲ್ಶಾಹಿಗಳಿಗೆ ಸಂಬಂಧಪಟ್ಟಿದೆ. ಆದಿಲ್ಶಾಹಿಗಳಿಗೆ ಸಂಬಂಧಪಟ್ಟಿದ್ದೆ ಅಂದ್ರೆ ಗಗನ್ ಮಹಲ್ ಕಟ್ಟಡ ಯಾವ ಮನೆತನಕ್ಕೆ ವಾಸ್ತುಶಿಲ್ಪದ ಸಾಧನೆಯಾಗಿದೆ ಅಂದ್ರೆ ಆದಿಲ್ಶಾಹಿಗಳ ಸಾಧನೆ. ವಿಜಯನಗರ ಸಾಮ್ರಾಜ್ಯದ ಪ್ರಾಂತ್ಯಗಳನ್ನ ಹೀಗೆ ಕರೆಯುತ್ತಿದ್ದರು. ಇದು ಬಹಳ ಸರಿ ರಿಪೀಟ್ ಆದ ಪ್ರಶ್ನೆ ನೋಡಿ. ಪ್ರಾಂತ್ಯಗಳನ್ನ ಹೀಗೆ ಕರೆಯುತ್ತಿದ್ದರು. ಸಂಸ್ಥಾನಗಳನ್ನು ಕರೀತಿದ್ರು, ರಾಜ್ಯಗಳನ್ನು ಕರೀತಿದ್ರು, ದೇಶಗಳನ್ನು ಕರೀತಿದ್ರು. ಎಕ್ಸಲೆಂಟ್, 66% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ರಾಜ್ಯಗಳನ್ನು ಕರೀತಿದ್ರು ನೋಡಿ. ಸರಿ, ಇದು ಯಾವ ಕ್ವಶನ್ ಪೇಪರ್ ಅಂತ ಯಾರು ಕೇಳಬಹುದಾ? ಇದು ಕ್ವಶನ್ ಪೇಪರ್ ಎಲ್ಲಿದೆ ಹೇಳ್ರಿ ನೋಡೋಣ. ಟೂ 2014 KS ಕ್ವಶನ್ ಪೇಪರ್ ನೋಡಿ. 2014 KS ಕ್ವಶನ್ ಪೇಪರ್. ಅದೇ ಈಜಿ ಇದೆ ನೋಡಿ, ನೀವೆಲ್ಲ ಬಿಡಿಸ್ತಾ ಇದ್ದೀರಾ ಈಜಿಯಾಗಿ. ಅದೇ ಖುಷಿ ನಮ್ಗೆ. ಎಷ್ಟು ಈಜಿ ಇದೆ ನೋಡಿ. ಭಾರತ ಸಂವಿಧಾನದ ಪೀಠಿಕಾ ಭಾಗವು ಮೂಲ ಒಕ್ಕಣೆ ಹೆಸರು ಸಂಯುಕ್ತ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಸಾರ್ವಭೌಮ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಸಂಯುಕ್ತ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ. ಶಬಾಷ್, 78% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ವೆರಿ ಗುಡ್, ಎಕ್ಸಲೆಂಟ್. ಸರಿಯಾದಂತ ಉತ್ತರ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ. ರೈಟ್ ಆನ್ಸರ್. ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ, ಈ ಪದ ಕರೆಕ್ಟ್ ಇದೆ ನೋಡಿ. ಮಂತ್ರಿಮಂಡಲಕ್ಕೆ ಸಂಬಂಧಿಸಿದಂತೆ ಪ್ರಧಾನಮಂತ್ರಿಗಳಿಗೆ ಇರುವ ಈ ಕೆಳಕಂಡ ಅಧಿಕಾರದ ಪೈಕಿ ಒಂದನ್ನು ತಪ್ಪಾಗಿ ಪಟ್ಟಿ ಮಾಡಲಾಗಿದೆ.
ಸಚಿವರು ತನ್ನೊಂದಿಗೆ ಸಹಕರಿಸುತ್ತಿಲ್ಲವೆಂದು ಅವರಿಗೆ ಕಂಡು ಬಂದಲ್ಲಿ ಅಂತ ಯಾವುದೇ ಸಚಿವರನ್ನ ವಜಾಗೊಳಿಸಬಹುದು. ಮಂತ್ರಿಮಂಡಲದ ಸದಸ್ಯರನ್ನ ಪ್ರಧಾನಮಂತ್ರಿಗಳ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಅವರು ಮಂತ್ರಿಮಂಡಲದ ಸದಸ್ಯರಿಗೆ ಖಾತೆಗಳನ್ನು ಹಂಚಿಕೆ ಮಾಡುವವರು. ಅವರು ಮಂತ್ರಿಮಂಡಲದ ಸಭೆಗಳನ್ನ ಅಧ್ಯಕ್ಷತೆಯನ್ನ ವಹಿಸುವವರು. ಯಾವ ಹೇಳಿಕೆ ತಪ್ಪಾಗಿದೆ? ಮಂತ್ರಿಮಂಡಲಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿಗಳಿಗಿರುವ ಈ ಕೆಳಕಂಡ ಅಧಿಕಾರಗಳ ಪೈಕಿ ಒಂದನ್ನು ತಪ್ಪಾಗಿ ಪಟ್ಟಿ ಮಾಡಲಾಗಿದೆ. ಸಚಿವರು ತನ್ನೊಂದಿಗೆ ಸಹಕರಿಸುತ್ತಿಲ್ಲವೆಂದು ಅವರಿಗೆ ಕಂಡು ಬಂದಲ್ಲಿ ಅಂತ ಯಾವುದೇ ಸಚಿವರನ್ನ ವಜಾಗೊಳಿಸಬಹುದು. ಮಂತ್ರಿಮಂಡಲ ಸದಸ್ಯರನ್ನ ಪ್ರಧಾನಮಂತ್ರಿಗಳ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಅವರ ಮಂತ್ರಿಮಂಡಲ ಸದಸ್ಯರಿಗೆ ಖಾತೆಗಳನ್ನ ಹಂಚಿಕೆ ಮಾಡುವವರು. ಅವರು ಮಂತ್ರಿಮಂಡಲ ಸಭೆಗಳ ಅಧ್ಯಕ್ಷತೆಯನ್ನ ವಹಿಸುವವರು. ಯಾವ್ದು ರೈಟ್ ಆನ್ಸರ್ ಇದ್ರಾಗ? ಎಸ್, ವೆರಿ ಗುಡ್. ಡಿನಾ? ಎಕ್ಸಲೆಂಟ್. ಎ ರೈಟ್ ಆನ್ಸರ್ ನೋಡಿ. ಸಚಿವರು ತನ್ನೊಂದಿಗೆ ಸಹಕರಿಸುತ್ತಿಲ್ಲ, ಏನು ಸಹಕರಿಸಬೇಕು? ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ? IAS ಮ್ಯಾಂಡರಿನ್ ಮಾದರಿಯ ನಾಗರಿಕ ಸೇವೆಯಾಗಿದ್ದು ಸ್ಥೂಲವಾಗಿ ಇದನ್ನು ಬ್ರಿಟನ್, ಫ್ರಾನ್ಸ್, ಜಪಾನ್ ನಡೆಸುವ ಉನ್ನತ ಸೇವೆಗಳ ನೇಮಕಾತಿ ಪರೀಕ್ಷೆಯೊಂದಿಗೆ ಹೋಲಿಸಬಹುದು. IAS ಅಧಿಕಾರಿಗಳನ್ನ ಕೇಂದ್ರ ಸರ್ಕಾರಕ್ಕೆ ಹಂಚಿಕೆ ಮಾಡಲಾಗುತ್ತದೆ ಮತ್ತು ರಾಜ್ಯದ ಭಾಷಾ ರೂಢಿಗಳನ್ನ, ಕಾನೂನುಗಳು ಇತ್ಯಾದಿಯಲ್ಲಿ ಅವರ ವಿಶೇಷ ಪರಿಣಿತಿಯನ್ನು ಹೊಂದುವ ಅಗತ್ಯವಿಲ್ಲ. ರಾಜ್ಯ ಸರ್ಕಾರದ ಪ್ರಮುಖ ಆಡಳಿತಾತ್ಮಕ ಹಾಗೂ ಪೊಲೀಸ್ ಸ್ಥಾನಗಳು ಕೇವಲ ರಾಜ್ಯ ನಾಗರಿಕ ಸೇವಾ ಅಧಿಕಾರಿಗಳಿಗೆ ಮಾತ್ರ ವಹಿಸಲಾಗುತ್ತದೆ. ಪ್ರಸ್ತುತ ಭಾರತೀಯ ಆಡಳಿತಾತ್ಮಕ ಮತ್ತು ಪೊಲೀಸ್ ಸೇವೆಗಳನ್ನ ಸಂವಿಧಾನವು ಸೃಷ್ಟಿಸುವ ಸೇವೆಗಳು ಎಂಬುದಾಗಿ ಭಾವಿಸಿದೆ ಹಾಗೂ ಸಂಸದೀಯ ಅಧಿನಿಯಮ ಬೆಂಬಲವನ್ನು ಹೊಂದಿವೆ. ಯಾವುದು ಸರಿಯಾಗಿದೆ ಅಂತ ಕೊಟ್ಟರು ಅವರು. ಕರೆಕ್ಟ್. ಕ್ವಶನ್ ಅರ್ಥ ಆಗಲಿಲ್ಲ ಅಂದ್ರ ಅವರು. ಯಾರ ಓಲಿ ಪಿಸಿ ಅನ್ನವ? ಇನ್ನೊಂದ್ಸರಿ ಹೇಳ್ತಾ ನೋಡಿ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? IAS ಮ್ಯಾಂಡರಿನ್ ಮಾದರಿಯ ನಾಗರಿಕ ಸೇವೆಯಾಗಿದ್ದು ಸ್ಥೂಲವಾಗಿ ಇದನ್ನು ಬ್ರಿಟನ್, ಫ್ರಾನ್ಸ್, ಜಪಾನ್ ನಡೆಸುವ ಉನ್ನತ ಸೇವೆಗಳ ನೇಮಕಾತಿ ಪರೀಕ್ಷೆಯೊಂದಿಗೆ ಹೋಲಿಸಬಹುದಾಗಿದೆ. IAS ಅಧಿಕಾರಿಗಳನ್ನ ಕೇಂದ್ರ ಸರ್ಕಾರಕ್ಕೆ ಹಂಚಿಕೆ ಮಾಡಲಾಗುತ್ತದೆ ಮತ್ತು ರಾಜ್ಯದ ಭಾಷೆ, ರೂಢಿಗಳು, ಕಾನೂನುಗಳು ಇತ್ಯಾದಿಗಳಲ್ಲಿ ಅವರು ವಿಶೇಷ ಪರಿಣಿತಿ ಹೊಂದಿರುವ ಅಗತ್ಯವಿಲ್ಲ. ರಾಜ್ಯ ಸರ್ಕಾರ ಪ್ರಮುಖ ಆಡಳಿತಾತ್ಮಕ ಹಾಗೂ ಪೊಲೀಸ್ ಸ್ಥಾನಗಳನ್ನು ಕೇವಲ ರಾಜ್ಯ ನಾಗರಿಕ ಸೇವಾ ಅಧಿಕಾರಿಗಳಿಗೆ ಮಾತ್ರ ವಹಿಸಲಾಗುತ್ತದೆ. ಪ್ರಸ್ತುತ ಭಾರತೀಯ ಆಡಳಿತಾತ್ಮಕ ಮತ್ತು ಪೊಲೀಸ್ ಸೇವೆಗಳನ್ನ ಸಂವಿಧಾನವು ಸೃಷ್ಟಿಸುವ ಸೇವೆಗಳು ಎಂಬುದಾಗಿ ಭಾವಿಸಿವೆ ಹಾಗೂ ಸಂಸದೀಯ ಅಧಿನಿಯಮವನ್ನ ಬೆಂಬಲ ಹೊಂದಿಲ್ಲ ಅಂತಿದೆ. ಏನಾ? ಸಿ ರೈಟ್ ಆನ್ಸರ್ ನೋಡಿ. ರಾಜ್ಯ ಸರ್ಕಾರದ ಪ್ರಮುಖ ಆಡಳಿತಾತ್ಮಕ ಮತ್ತು ಪೊಲೀಸ್ ಸ್ಥಾನಗಳನ್ನು ಕೇವಲ ರಾಜ್ಯ ಸರ್ಕಾರ ಸೇವಾ ಅಧಿಕಾರಿಗಳಿಗೆ ಮಾತ್ರ ವಹಿಸಲಾಗಿದೆ ಅಂತ ಕೀ ಆನ್ಸರ್ ಇದೇ ಇದೆ. ಸಿ.
ರಾಷ್ಟ್ರೀಯ ಮಹಿಳಾ ಆಯೋಗ ಅಧಿನಿಯಮ 1990 ಅಡಿಯಲ್ಲಿ ಶಾಸನಾತ್ಮಕ ನಿಕಾಯವು ಜನವರಿ 1992ರಲ್ಲಿ ಸ್ಥಾಪಿಸಿದ ಉದ್ದೇಶ ಮಹಿಳೆಯರಿಗೆ ಇರುವ ಸಂವಿಧಾನಕ ಮತ್ತು ಕಾನೂನು ಭದ್ರತೆಗಳನ್ನು ಪರಿಶೀಲಿಸುವುದು, ಪರಿಹಾರಾತ್ಮಕ ಶಾಸನಬದ್ಧ ಪರಿಹಾರ ಕ್ರಮಗಳನ್ನು ಶಿಫಾರಸು ಮಾಡುವುದು, ಕುಂದುಕೊರತೆಗಳ ನಿವಾರಣೆಗೆ ಅನುವು ಮಾಡಿಕೊಡುವುದು, ಮಹಿಳೆಯರ ಮೇಲೆ ಅಪರಾಧಗಳನ್ನು ಮಾಡುವ ಅಪರಾಧಿಗಳ ವಿರುದ್ಧ ನೇರ ಕ್ರಮ ಜರುಗಿಸುವುದು. 1, 2, 3 ಸರಿಯಾಗಿದೆ, 2 ಮಾತ್ರ ಸರಿಯಾಗಿದೆ, 4 ಮಾತ್ರ ಸರಿಯಾಗಿದೆ, ಮೇಲಿನ ಎಲ್ಲವೂ ಸರಿಯಾಗಿದೆ. ಇನ್ನೊಂದ್ಸರಿ ನೋಡಿ. ರಾಷ್ಟ್ರೀಯ ಮಹಿಳಾ ಆಯೋಗ ಅಧಿನಿಯಮ 1990 ಅಡಿಯಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗವನ್ನ ಶಾಸನಾತ್ಮಕ ನಿಕಾಯವು ಜನವರಿ 1992ರಲ್ಲಿ ಸ್ಥಾಪಿಸಿದ ಉದ್ದೇಶ ಮಹಿಳೆಯರಿಗಾಗಿ ಇರುವ ಸಂವಿಧಾನಕ ಮತ್ತು ಕಾನೂನು ಭದ್ರತೆಯನ್ನ ಪರಿಶೀಲಿಸುವುದು, ಪರಿಹಾರಾತ್ಮಕ ಶಾಸನಬದ್ಧ ಪರಿಹಾರ ಕ್ರಮಗಳನ್ನು ಶಿಫಾರಸು ಮಾಡುವುದು, ಕುಂದು ಕೊರತೆಗಳ ನಿವಾರಣೆ ಅನುವು ಮಾಡಿಕೊಡುವುದು, ಮಹಿಳೆಯರ ಮೇಲೆ ಅಪರಾಧಗಳನ್ನು ಮಾಡುವ ಅಪರಾಧಿ ವಿರುದ್ಧ ನೇರ ಕ್ರಮ ಜರುಗಿಸುವುದು. ಆನ್ಸರ್ ಮಾಡ್ತೀರಿ? ಶವಾಶ್. ಮೇಲಿನ ಎಲ್ಲವೂ ಸಿಕ್ಕರು ಬಂಗಾರ ಸಿಕ್ಕ ನಮ್ಮ ಬಳಗಕ್ಕ. ಫೋರ್ ಮಾತ್ರ ನೋಡಿ. ಈ 1, 2, 3 ಕರೆಕ್ಟ್ ಅದಾವ ಆನ್ಸರ್. ಮಹಿಳೆಯರಿಗಾಗಿರುವ ಸಂವಿಧಾನಾತ್ಮಕ ಮತ್ತು ಕಾನೂನು ಭದ್ರತೆಯನ್ನು ಪರಿಶೀಲಿಸುವುದು, ಪರಿಹಾರಾತ್ಮಕ ಶಾಸನಬದ್ಧ ಪರಿಹಾರ ಕ್ರಮಗಳನ್ನು ಶಿಫಾರಸು ಮಾಡುವುದು, ಕುಂದುಕೊರತೆಗಳ ನಿವಾರಣೆಗಾಗಿ ಅನುವು ಮಾಡಿಕೊಳ್ಳುವುದು, ಮಹಿಳೆಯರ ಮೇಲೆ ಅಪರಾಧ ಮಾಡುವ ಅಪರಾಧಿಗಳ ವಿರುದ್ಧ ನೇರ ಕ್ರಮ ಜರುಗಿಸುವುದು ಈ 1990 ರಾಷ್ಟ್ರೀಯ ಮಹಿಳಾ ಆಯೋಗದ ಅಧಿನಿಯಮ ಅಲ್ಲ. ಆ ಉದ್ದೇಶಕ್ಕಾಗಿ ಯಾವುದು ತಪ್ಪಾಗಿದೆ ಅಂದ್ರ 4 ಮಾತ್ರ ತಪ್ಪಾಗಿದೆ. ನೆನ್ಪಿಡಿ, 4 ಮಾತ್ರ ತಪ್ಪಾಗಿದೆ. ಭಾರತದ ಚುನಾವಣೆಗೆ ಸಂಬಂಧಿಸಿದ ಈ ಮುಂದಿನ ಯಾವುದು ಸಂವಿಧಾನಾತ್ಮಕ ತತ್ವವಾಗಿದೆ? ಸಂಸತ್ತು ಹಾಗೂ ರಾಜ್ಯದ ವಿಧಾನ ಮಂಡಲ ಚುನಾವಣೆಯ ಪ್ರಮಾಣಾನುಸಾರ ಪ್ರಾತಿನಿಧ್ಯ ಆಧರಿಸಿದೆ. ಚುನಾವಣೆಯ ಪುರುಷ ವಯಸ್ಕ ಮತದಾನವನ್ನು ಆಧರಿಸಿದೆ. ಚುನಾವಣೆಗಳ ಸಂಬಂಧ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಕಾನೂನು ಮಾಡುವ ಅಧಿಕಾರವು ರಾಜ್ಯ ವಿಧಾನಮಂಡಲಕ್ಕೆ ಮಾತ್ರ ಇದೆ. ಯಾರೇ ವ್ಯಕ್ತಿಯನ್ನು ಅವನ ಅಥವಾ ಅವಳ ಧರ್ಮ, ಜನಾಂಗ, ಜಾತಿ, ಲಿಂಗ ಅಥವಾ ಇವುಗಳಲ್ಲಿ ಯಾವುದೇ ಒಂದರ ಆಧಾರದ ಮೇಲೆ ಚುನಾವಣಾ ಮತಪಟ್ಟಿಯಿಂದ ಹೊರಹಾಕಂಗಿಲ್ಲ. ಯಾವುದು ಕರೆಕ್ಟ್ ಆನ್ಸರ್ ಆಗ್ತದೆ? ಭಾರತದ ಚುನಾವಣೆಗೆ ಸಂಬಂಧಿಸಿದ ಈ ಮುಂದಿನ ಯಾವುದು ಸಂವಿಧಾನಕ ತತ್ವವಾಗಿದೆ? ಸಂಸತ್ತು ಹಾಗೂ ರಾಜ್ಯಗಳ ವಿಧಾನಮಂಡಲ ಚುನಾವಣೆಯ ಪ್ರಮಾಣಾನುಸಾರವಾಗಿ ಪ್ರಾತಿನಿಧ್ಯ ಆಧರಿಸಿದೆ. ಚುನಾವಣೆ ಪುರುಷ ವಯಸ್ಕರ ಮತದಾನವನ್ನು ಆಧರಿಸಿದೆ. ಚುನಾವಣೆಗಳ ಸಂಬಂಧ ಎಲ್ಲಾ ವಿಷಯಗಳಿಗೆ ಸಂಬಂಧಿಸಿದಂತೆ ಕಾನೂನು ಮಾಡುವ ಅಧಿಕಾರ ರಾಜ್ಯ ವಿಧಾನಮಂಡಲಕ್ಕೆ ಮಾತ್ರ ಇದೆ. ಯಾರೇ ವ್ಯಕ್ತಿಯನ್ನು ಅವನ ಅವಳ ಧರ್ಮ, ಜನಾಂಗ, ಜಾತಿ, ಲಿಂಗ ಅಥವಾ ಇವುಗಳಲ್ಲಿ ಯಾವುದೋ ಒಂದರ ಆಧಾರದ ಮೇಲೆ ಚುನಾವಣಾ ಪಟ್ಟಿಯಿಂದ ಹೊರಹಾಕುವಂತಿಲ್ಲ. KS ಕ್ವಶನ್ ಪೇಪರ್ ಹೆಂಗ ನೋಡಿ. ಡಿ ಕರೆಕ್ಟ್ ಆನ್ಸರ್ ನೋಡಿ. ಡಿ ಇದೆಯಲ್ಲ ಸರಿಯಾಗಿರುವಂತ ಉತ್ತರ ನೋಡಿ. ಒಂದೊಂದು ಕ್ವಶನ್ ಹೆಂಗದ ನೋಡಿ. ಈ ಮುಂದಿನ ಹೇಳಿಕೆಗಳನ್ನ ಪರ್ಯಾಲೋಚಿಸಿ. ಮೂಲ ರಚನಾ ಸಿದ್ಧಾಂತವನ್ನು ಸಂವಿಧಾನದಲ್ಲಿ ವ್ಯಾಖ್ಯಾನಿಸಲಾಗಿದೆ. ಸಂವಿಧಾನದ ಹಲವು ನಿರ್ದಿಷ್ಟ ಮೂಲಭೂತಗಳನ್ನ ಅನುಚ್ಛೇದ 368 ಅಡಿಯಲ್ಲಿ ತಿದ್ದುಪಡಿ ಮಾಡುವ ಅಧಿಕಾರ ಚಲಾಯಿಸುವುದರಿಂದ ಮಾರ್ಪಾಡು ಮಾಡಲಾಗುವುದು.
ಸಂವಿಧಾನದ ಎಲ್ಲಾ ಉಪಬಂಧಗಳನ್ನು ಸಂಸತ್ತು ತಿದ್ದುಪಡಿ ಮಾಡಬಹುದು ಹಾಗೂ ಅಂತ ತಿದ್ದುಪಡಿಗಳಿಗೆ ನ್ಯಾಯಿಕ ಪರಿಶೀಲನೆ ಅನ್ವಯಿಸತಕ್ಕದ್ದಲ್ಲ. ಸಂವಿಧಾನದ ಮೂಲಭೂತ ಲಕ್ಷಣಗಳು ಸರ್ವೋಚ್ಚ ನ್ಯಾಯಾಲಯವು ಗೋಲಕ್ನಾಥ್ ಪ್ರಕರಣದಲ್ಲಿ ಅಮಲಾಗ್ರವಾಗಿ ಪಟ್ಟಿ ಮಾಡಲಾಗಿದೆ. ಮೂಲ ರಚನಾ ಸಿದ್ಧಾಂತದ ಸಂದರ್ಭದಲ್ಲಿ ಮೇಲಿನ ಯಾವ ಹೇಳಿಕೆಗಳು ಸರಿ? 2 ಮತ್ತು 4 ಮಾತ್ರ ಸರಿಯಾಗಿದೆ, 1, 2, 3 ಮಾತ್ರ ಸರಿಯಾಗಿದೆ, 2 ಮಾತ್ರ ಸರಿಯಾಗಿದೆ, 1 ಮತ್ತು 4 ಮಾತ್ರ ಸರಿಯಾಗಿದೆ. ಮೂಲ ರಚನಾ ಸಿದ್ಧಾಂತವನ್ನ ಸಂವಿಧಾನದಲ್ಲಿ ವ್ಯಾಖ್ಯಾನಿಸಲಾಗಿದೆ. ಪಾಯಿಂಟ್ ನಂಬರ್ 1, ಸಂವಿಧಾನದ ಹಲವು ನಿರ್ದಿಷ್ಟ ಮೂಲಭೂತ ಲಕ್ಷಣಗಳು ಅನುಚ್ಛೇದ 368 ಅಡಿಯಲ್ಲಿ ತಿದ್ದುಪಡಿ ಮಾಡುವ ಅಧಿಕಾರ ಚಲಾಯಿಸುವುದರಿಂದ ಮಾರ್ಪಾಡು ಮಾಡಲಾಗುವುದು. ಸಂವಿಧಾನದ ಎಲ್ಲಾ ಉಪಬಂಧಗಳನ್ನ ಸಂಸತ್ತು ತಿದ್ದುಪಡಿ ಮಾಡುವ ಹಾಗೂ ಅಂತ ತಿದ್ದುಪಡಿಗಳಿಗೆ ನ್ಯಾಯಿಕ ಪರಿಶೀಲನೆ ಅನ್ವಯಿಸತಕ್ಕದ್ದಲ್ಲ. ನ್ಯಾಯಿಕ ವಿಮರ್ಶೆ ಬಗ್ಗೆ ಮಾತನಾಡುವ ವಿಧಿ ಯಾವುದು? ಎಕ್ಸಲೆಂಟ್. ಸಂವಿಧಾನದ 13ನೇ ವಿಧಿ ರೈಟ್ ಆನ್ಸರ್. ನ್ಯಾಯಿಕ ವಿಮರ್ಶೆ ಬಗ್ಗೆ ಮಾತನಾಡುವ ವಿಧಿ. ಸಂವಿಧಾನದ ಮೂಲಭೂತ ಲಕ್ಷಣಗಳನ್ನು ಸರ್ವೋಚ್ಚ ನ್ಯಾಯಾಲಯವು ಗೋಲಕ್ನಾಥ್ ಪ್ರಕರಣದಲ್ಲಿ ಅಮೂಲಾಗ್ರವಾಗಿ ಪಟ್ಟಿ ಮಾಡಲಾಗಿದೆ. ಮೂಲ ರಚನಾ ಸಿದ್ಧಾಂತದ ಸಂದರ್ಭದಲ್ಲಿ ಮೇಲಿನ ಯಾವ ಹೇಳಿಕೆ ಸರಿಯಾಗಿದೆ? 1 ಮತ್ತು 4 ಮಾತ್ರ ಸರಿಯಾಗಿದೆ, 1, 2, 3 ಮಾತ್ರ ಸರಿಯಾಗಿದೆ, 2 ಮಾತ್ರ ಸರಿಯಾಗಿದೆ, 1 ಮತ್ತು 4 ಮಾತ್ರ ಸರಿಯಾಗಿದೆ. ಒಂದೇ ನಿಮಿಷ. ಆನ್ಸರ್ ಯಾರು ಹೇಳ್ತೀರಿ? ಸೀನಾ? 2 ಮತ್ತು 4 ಮಾತ್ರ ಸರಿಯಾಗಿದೆ, 1, 2, 3 ಸರಿಯಾಗಿದೆ, 2 ಮಾತ್ರ ಸರಿಯಾಗಿದೆ, 1 ಮತ್ತು 4 ಸರಿಯಾಗಿದೆ. ಯಾರ ಸೌಂಡ್ ಪ್ರಾಬ್ಲಮ್ ಆಗಿದೆನೋ? ಮೂವತ್ತೇಳು 37% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. 1, 2, 3 ಮಾತ್ರ ಸರಿಯಾಗಿದೆ ನೋಡಿ. 1, 2, 3 ಮಾತ್ರ ಸರಿಯಾಗಿರುವಂತ ಉತ್ತರ. ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟ ಈ ಕೆಳಗಿನ ಯಾವುದು ಸರಿಯಾಗಿದೆ ಅಂತ ಕ್ವಶನ್ ಕೇಳೋಣ. ಮಂಗಳ ಗ್ರಹವನ್ನ ಕೆಂಪು ಗ್ರಹ ಎಂದು ಕರೆಯುತ್ತಾರೆ. ಇದು ಭೂಮಿಯ ನೆರೆಯಲ್ಲಿರುವಂತ ಒಂದು ಗ್ರಹವಾಗಿದೆ. ಇದು ಡಿಮೋಸ್ ಮತ್ತು ಕ್ಯಾಲಿಸ್ಟ್ರೋ ಎಂಬ 2 ಉಪಗ್ರಹಗಳನ್ನು ಹೊಂದಿದೆ. ಇದು ಮಾನವನಿಂದ ಅತಿ ಹೆಚ್ಚು ಶೋಧಿಸಲ್ಪಟ್ಟ ಸೌರಮಂಡಲದ ಗ್ರಹವಾಗಿದೆ ಭೂಮಿಯನ್ನು ಬಿಟ್ಟು. ಇದು ಸೌರವ್ಯೂಹದ ಅತಿ ಚಿಕ್ಕ ಗ್ರಹ. ಕೆಳಗೆ ಕೊಟ್ಟಿರುವ ಸಂಕೇತಗಳನ್ನ ಸರಿಯಾದ ಉತ್ತರವನ್ನು ಬರೆಯಿರಿ. 1 ಮಾತ್ರ ಸರಿಯಾಗಿದೆ, 1, 3 ಸರಿಯಾಗಿದೆ, 1, 2, 3 ಸರಿಯಾಗಿದೆ, ಎಲ್ಲವೂ ಸರಿಯಾಗಿದೆ. ಮೂವತ್ಮೂರು 33% ಕರೆಕ್ಟ್ ಆನ್ಸರ್ ಮಾಡಿದ್ರಿ. ಯಾಕೆ ತಪ್ಪ ಹಾಕಿದ್ರಿ? ಮಂಗಳ ಗ್ರಹವನ್ನ ಕೆಂಪು ಗ್ರಹ ಅಂತ ಕರೀತಾರೆ, ಕರೆಕ್ಟ್ ಅದ. ಭೂಮಿ ನೆರೆಯಲ್ಲಿದೆ, ಇದು ಕರೆಕ್ಟ್ ಅದ. ಡಿಮೋಸ್ ಮತ್ತು ಪೋಬಸ್ ಕ್ಯಾಲಿಸ್ಟ್ರೋ ಗುರುಗ್ರಹದ ಉಪಗ್ರಹ ಅದು.
ಕ್ಯಾಲಿಸ್ಟ್ರೋ, ಅಯ್ಯೋ, ಯುರೋಪ, ಗ್ಯಾನಿಮೇಡ, ಯಾರವ ನಾ ಹೊಕ್ಕಿನಪ್ಪ ನಾವು ಸುಮ್ ಕುಂದ್ರಲ್ಲಿ ಹೋತಾನಂತ. ಎಲ್ಲಿಗೆ ಹೋಗ್ತಪ್ಪ? ಟಫ್ ಕ್ವಶನ್ ಕಲ್ತರ್ನೆ ಅಲ್ಲಿ ಆನ್ಸರ್ ಮಾಡಕ್ ಸಾಧ್ಯ ಅದದು. ಕ್ಯಾಲಿಸ್ಟ್ರೋ ಎಂಬುದು ಗುರುಗ್ರಹದ ಉಪಗ್ರಹವಾಗಿದೆ. ಅದಕ್ಕ ಇದು ರಾಂಗ್ ಇದೆ, ಇದೂನು ರಾಂಗ್ ಇದೆ. ಸೌರಮಂಡಲ ಅತಿ ಚಿಕ್ಕ ಗ್ರಹ ಅಂದ್ರೆ ಬುಧ ಗ್ರಹ. ಮಾನವನಿಂದ ಅತಿ ಹೆಚ್ಚು ಶೋಧನೆ ಮಾಡಿರ್ತಕ್ಕಂಥ ಭೂಮಿಯನ್ನು ಹೊರತುಪಡಿಸಿದ್ರೆ ಅತಿ ಹೆಚ್ಚು ಶೋಧನೆ ಮಾಡಿದ್ದ ಇದೇ ಗ್ರಹನೇ. ಯಾರೋ ಸರ್ ಕ್ಲಾಸ್ ಹಾಕಂತಾರ ನಾವು, ಏನಿಲ್ಲ, ಅದು ಸುಮ್ ಕೇಳ್ಬೇಕಲ್ಲಿ. ನನಗೆ ಈಗ ಇಂಟ್ರೆಸ್ಟ್ ಬರ್ಲಾಗತ್ತದ. ಸಾಗರಗಳ ಗಾತ್ರಗಳ ಪ್ರಕಾರ ಆರೋಹಣ ಕ್ರಮದಲ್ಲಿ ಅವುಗಳ ಸರಿಯಾದ ಕ್ರಮವನ್ನು ಬರೆಯಿರಿ. ಹಿಂದೂ ಮಹಾಸಾಗರ, ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಆರ್ಕಟಿಕ್ ಸಾಗರ. ಆರ್ಕಟಿಕ್, ಹಿಂದೂ ಮಹಾಸಾಗರ, ಅಟ್ಲಾಂಟಿಕ್, ಪೆಸಿಫಿಕ್ ಸಾಗರ. ಆರ್ಕಟಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಪೆಸಿಫಿಕ್ ಸಾಗರ, ಹಿಂದೂ ಮಹಾಸಾಗರ. ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಆರ್ಕಟಿಕ್ ಸಾಗರ, ಪೆಸಿಫಿಕ್ ಸಾಗರ. ಚಿಕ್ಕ ಸಾಗರದಿಂದ ದೊಡ್ಡ ಸಾಗರದ ಕಡೆ ಬರಿ ಅಂದಂಗದು. ಸರಿಯಾದಂತ ಉತ್ತರ ಅತಿ ಚಿಕ್ಕ ಸಾಗರ ಅಂದ್ರೆ ಆರ್ಕಟಿಕ್ ಸಾಗರ, ಎರಡನೇ ದೊಡ್ಡ ಸಾಗರ ಅಂದ್ರೆ ಹಿಂದೂ ಮಹಾಸಾಗರ, ಅದಕ್ಕಿಂತ ದೊಡ್ಡದನ್ನ ಅಟ್ಲಾಂಟಿಕ್ ಸಾಗರ, ಅದಕ್ಕಿಂತ ದೊಡ್ಡದನ್ನ ಪೆಸಿಫಿಕ್ ಸಾಗರ. ಒಂದು ಫಾರ್ಮುಲಾ ಕೊಟ್ಟಿದ್ ನೆನಪಿದೆಯಾ? ಪೈಸಾ ಅಂತ ಹೇಳಿ. ಪೈಸಾ ಪೈಸಾ ನೋಡಿದಾಗ ಪೆಸಿಫಿಕ್ ಓಸಿಯನ್, ಅಟ್ಲಾಂಟಿಕ್ ಓಸಿಯನ್, ಇಂಡಿಯನ್ ಓಸಿಯನ್, ಸದರ್ನ್ ಓಸಿಯನ್ ಅಂಡ್ ಆರ್ಕಟಿಕ್ ಓಸಿಯನ್. Those are very interested and very important ocean on the earth. The largest ocean, Pacific. Second one, no. ಆ ಗಂಭೀರ ಚಿತ್ರ ಕಳಿಸಿ ನಾನು ಒಟ್ಟು ಇಂಗ್ಲಿಷ್ನ್ಯಾಗ ಇಂಪ್ರೂವ್ಮೆಂಟ್ ಆಲಾರ್ದಕ್ಕೆ. ನಾನೇನಾದ್ರೂ ಇಂಗ್ಲಿಷ್ನಲ್ಲಿ ವೀಕ್ ಇದೀನಿ ಅಂದ್ರೆ ಕಾರಣ ನೀವೇ. ಅದಕ್ಕೆ ನೇರ ಹೊಣೆಗಾರ ನೀವೇ ಆಗ್ತೀರಿ. ನಾವೊಂದು ಸ್ವಲ್ಪ ಇಂಗ್ಲಿಷ್ ಮಾತಾಡಿದ್ರೆ ನಿಮ್ಗೆ ಆಗಿ ಬರಂಗಿಲ್ಲ. ನಾವೇನು ಮಾಡಿವಿ ಅಂದ್ರ ನೋಡಲಿ, ಕಿವಿಯಾಗ ರಕ್ತ ಬತ್ತು, ಮೊಬೈಲ್ ಬ್ಲಾಸ್ಟ್ ಆಯ್ತು. ನೆಕ್ಸ್ಟ್, ಇದನ್ನ ಬಿಡಿಸಬಹುದಾ? ಕೆನಡಾ ದೇಶದಲ್ಲಿ ಕಂಡು ಬರ್ತದೆ. ಇದು ನೋಡಿ, ಶೋ ಮಿ, SHOME. ಪ್ರಪಂಚದ ಪಂಚ ಮಹಾಸಾಗರಗಳನ್ನು ಕರಿತೀವಿ, ಸರೋವರಗಳು. ಪ್ರಪಂಚದ ಪಂಚ ಮಹಾಸರೋವರಗಳು ಶೋ ಮಿ, SHOME. ಮೂರನೇ ನಂಬರ್ ಇದೆಯಲ್ಲ, ಆ ಮೂರನೇ ನಂಬರ್ ಎಸ್ ಇರ್ಬೇಕು ನೋಡಿ. ಮೂರನೇ ನಂಬರ್ ಎಸ್ ಯಾವ್ದದ? ಇಲ್ಲೊಂದ್ ಎಸ್ ಅದ, ಅದೊಂದೇ ಅದ ಏನ? ಇಲ್ಲೊಂದ್ ಎಸ್ ಅದ, SH2 ಯುರಾನ್. 2 ಯುರಾನ್ ಇರ್ಲಿಲ್ಲ ನೋಡಿ, ಇಲ್ಲ ಅದಲ್ಲ. SHO 5 ನಂಬರ್ ಇರ್ಬೇಕು ನೋಡಿ, ಐತಲ್ಲ, ಒಂಟಾರಿಯೋ. ಇದೇ ರೈಟ್ ಆನ್ಸರ್, ಬಿ ರೈಟ್ ಆನ್ಸರ್ ನೋಡಿ. ಇಲ್ಲಿ ಸರಿಯಾಗಿರುವಂತ ಉತ್ತರ ಯಾವ್ದಂದ್ರ ಬಿ ರೈಟ್ ಆನ್ಸರ್. ಶೋ ಮಿ, SHOME. ವೆರಿ ಗುಡ್, ಎಕ್ಸಲೆಂಟ್. ಈ ತರ ಆನ್ಸರ್ ಹೇಳಿ ನಿಮಗಿದು ಆನ್ಸರ್ ಬರ್ತದೆ ಅಂತ ಹೇಳಿದಾಗ ನೀವು ಖುಷಿಯಿಂದ ಆನ್ಸರ್ ಮಾಡ್ತೀರಿ. 96% ಆನ್ಸರ್ ಮಾಡಿರಿ. SHOME. ಏನು ಸರ್ ತೊಡೆ ಮಂದಿಗೆ ಇದು ಗಾಬರಿ ಆಗ್ಬಿಟ್ಟದ. ಪ್ರಪಂಚದಲ್ಲಿ ಪಂಚ ಮಹಾಸರೋವರಗಳು ಅಂತ ಕರೀತಾರೆ. ಈ ಪ್ರಪಂಚದ ಪಂಚ ಮಹಾಸರೋವರಗಳು ಯಾವಂದ್ರ ಸುಪೀರಿಯರ್ ಸರೋವರ, ಯುರಾನ್ ಸರೋವರ, ಓಟಾರಿಯೋ ಸರೋವರ, ಮಿಚಿಗನ್ ಸರೋವರ, ಇರಿ ಸರೋವರ. ಎಸ್ ಮತ್ತು ಎಚ್ ದ ಮಧ್ಯೆ ಎಂ ಬರೀರಿ, ಎಚ್ ಮತ್ತು ಓ ದ ಮಧ್ಯೆ ಇ ಬರೀರಿ. SHO. ಶೋ ಮಿ ಅಂದ್ರೆ ಏನು? ಪ್ರಪಂಚದ ಪಂಚ ಮಹಾಸರೋವರಗಳು: ಸುಪೀರಿಯರ್ ಸರೋವರ, ಯುರಾನ್ ಸರೋವರ,
ಓಟಾರಿಯೋ ಸರೋವರ, ಮಿಚಿಗನ್ ಸರೋವರ, ಈರಿ ಸರೋವರ. ಪ್ರಪಂಚದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು? ಸುಪೀರಿಯರ್ ಸರೋವರ ನೋಡಿ. ಪ್ರಪಂಚದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವ್ದಂದ್ರೆ ಸುಪೀರಿಯರ್ ಸರೋವರ. ಇಡೀ ಜಗತ್ತಿನಲ್ಲಿ ಸುಪೀರಿಯರ್ ಸರೋವರ ಪ್ರಪಂಚದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂತೇಳಿ ಗುರುತಿಸ್ತೀವಿ. ಅದರ ಉತ್ತರ ಭಾಗ ಬಂಜರ ಮತ್ತು ಅರೆ ಬಂಜರ ಭೂಮಿ ಇದೆ. ಅದರ ಮಧ್ಯಭಾಗವು ಹತ್ತಿಯನ್ನು ಉತ್ಪಾದಿಸಲಾಗುತ್ತದೆ. ವಾಣಿಜ್ಯ ಬೆಳೆಯ ಕೃಷಿ ಆಹಾರ ಪದಾರ್ಥ ಬೆಳೆಗಿಂತ ಹೆಚ್ಚು ಪ್ರಾಧಾನ್ಯವಾಗಿದೆ. ಸರಿಯಾದ ರಾಜ್ಯವನ್ನು ಬರೆಯಿರಿ ಅಂತ ಕೊಟ್ಟ ನಾವು. ಸರಿಯಾದ ರಾಜ್ಯ ತೆಲಂಗಾಣ, ಗುಜರಾತ್, ಕರ್ನಾಟಕ, ರಾಜಸ್ಥಾನ್. ನೋಡಮ್ಮ ಆನ್ಸರ್ ಮಾಡ್ರಿ. 58% ಕರೆಕ್ಟ್ ಆನ್ಸರ್ ಮಾಡಿದಿರಿ. ಸರಿಯಾದಂತ ಉತ್ತರ ಗುಜರಾತ್. ನೋಡಿ, KS ಕ್ವಶನ್ ಪೇಪರ್ ಅಂದ್ರೆ ಸಣ್ಣ ಮಕ್ಕಳ ಆಟ ಇರಂಗಿಲ್ಲ. ಹೆಂಗಿದೆ ನೋಡಿ ಕ್ವಶನ್. ಅವನು ಅವ್ರು ಕೇಳಿದೆ ಬೇರೆ, ಅಲ್ಲಿ ಬರೋದೇ ಬೇರೆ, ನಾವು ಓದೋದೇ ಬೇರೆ. ನಿಮ್ ನೆನಪಿರ್ಲಿ. ಒಂದು ರಾಜ್ಯದ ಲಕ್ಷಣ ಅಂತ ನಾವು, ಆ ರಾಜ್ಯದ ಲಕ್ಷಣ ಯಾವುದು? ಭಾರತದ ಒಂದು ರಾಜ್ಯವು ಈ ಮುಂದಿನ ಗುಣಲಕ್ಷಣವನ್ನು ಹೊಂದಿದೆ. ಅದರ ಉತ್ತರ ಭಾಗದಲ್ಲಿ ಮರುಭೂಮಿ ಮಣ್ಣಿದೆ, ತಾರ ಮರುಭೂಮಿ ಇದೆ, ಹೌದಾ? ಅದರ ಮಧ್ಯ ಭಾಗದಲ್ಲಿ ಹತ್ತಿ ಬೆಳಿತಾರೆ. ಹತ್ತಿ ಹೈಯೆಸ್ಟ್ ಬೆಳೆದೆ ಈ ಪ್ರೆಸೆಂಟ್ ಭಾರತ ದೇಶದಲ್ಲಿ. ಹೈಯೆಸ್ಟ್ ಹತ್ತಿ ಗುಜರಾತ್ ರಾಜ್ಯನೇ ಬೆಳೀತದೆ. ಮತ್ತು ಗುಜರಾತ್ ರಾಜ್ಯದಲ್ಲಿ ಮಹಾರಾಷ್ಟ್ರ ಇಲ್ಲೇ ಇಲ್ಲ. ಅಲ್ಲಿ ಮಹಾರಾಷ್ಟ್ರ ಇಲ್ಲಿ ಬರ್ತದೆ. ರಾಜಸ್ಥಾನ ಸುಡಗಾಡ ಹತ್ತಿ ಸಿಗಂಗಿಲ್ಲ ಅಲ್ಲಿ. ತೆಲಂಗಾಣದಲ್ಲಿ ಉತ್ತರದಲ್ಲಿ ಮರುಭೂಮಿ ಮಣ್ಣೆಲ್ಲ ಅದ. ಕರ್ನಾಟಕ ರಾಜ್ಯದಲ್ಲಿ ಬರಂಗಿರಿ. ಸರಿಯಾದಂತ ಉತ್ತರ ಗುಜರಾತ್ ರಾಜ್ಯ, ರೈಟ್ ಆನ್ಸರ್. ಈ ತರ ನಮ್ಮ ಒಂದು ಬರ್ತಿತ್ತು ಅಂದ್ರೆ 4-5 ಅದರ ಹುಡುಕ್ಯಾಡಿ ಕರೆಕ್ಟ್ ಆನ್ಸರ್ ಮಾಡುವಂತ ಪ್ರಯತ್ನವನ್ನು ಮಾಡಿದಾಗ ಮಾತ್ರ KS ಎಕ್ಸಾಮ್ಗಳನ್ನು ಪಾಸ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಪ್ರಸ್ತುತ ಭಾರತ ದೇಶದಲ್ಲಿ ಮಹಾರತ್ನಗಳ ಸಂಖ್ಯೆ ಎಷ್ಟು? ಪ್ರಸ್ತುತ ಭಾರತ ದೇಶದಲ್ಲಿ ಮಹಾರತ್ನಗಳ ಸಂಖ್ಯೆ 11 ನೋಡಿ. 11 ಮಹಾರತ್ನಗಳನ್ನ ಕಾಣ್ತೀವಿ. ಪ್ರೆಸೆಂಟ್ ಭಾರತ ದೇಶದಲ್ಲಿ ಮಹಾರತ್ನಗಳ ಸಂಖ್ಯೆ ಎಷ್ಟಂದ್ರ 11. ಗಂಗಾ, ಯಮುನಾ, ಸಿಂಧು, ನರ್ಮದಾ. ಅಲಿಯಾ ಬೇಟೆ ಎಂಬ ದ್ವೀಪವನ್ನು ನಿರ್ಮಾಣ ಮಾಡಿದ ನದಿ ಯಾವುದು? ಅಲಿಯಾ ಬೇಟೆ ಎಂಬ ದ್ವೀಪವನ್ನ ನಿರ್ಮಾಣ ಮಾಡಿದ ನದಿ ಯಾವುದು? ಅಲಿಯಾ ಬೇಟೆ ಎಂಬ ದ್ವೀಪವನ್ನು ನಿರ್ಮಾಣ ಮಾಡಿದ ಅಲಿಯಾ ಬೇಟೆ ಎಂಬ ದ್ವೀಪ ನಿರ್ಮಾಣ ಮಾಡಿದ ನದಿ ಯಾವ್ದು? ನರ್ಮದಾ ನದಿ ನೋಡಿ. ನರ್ಮದಾ ನದಿ. ಅಲಿಯಾ ಬೇಟೆ ಎಂಬ ದ್ವೀಪ ನಿರ್ಮಾಣ ಮಾಡಿದ ನದಿ ಯಾವ್ದಂದ್ರ ನರ್ಮದಾ. ಭಾರತ ದೇಶದ ಏಕೈಕ ಕಣಿವೆ ನದಿ ಯಾವುದು? ನಮ್ಮ ದೇಶದ ಏಕೈಕ ಕಣಿವೆ ನದಿ ಯಾವುದು? ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವೆ 1996ರಲ್ಲಿ ಈ ನದಿಗೆ ಸಂಬಂಧಪಟ್ಟಂತೆ ಒಪ್ಪಂದ ಜರುಗಿತ್ತು. ಈ ನದಿಗೆ ಸಂಬಂಧಪಟ್ಟಂತೆ ಒಪ್ಪಂದ ಜರುಗಿತ್ತು.
ಯಾವ ನದಿ ಅಂದ್ರೆ ಗಂಗಾ ನದಿ ನೋಡಿ. 1996 ಡಿಸೆಂಬರ್ 12ನೇ ತಾರೀಕು. ಯಾಕ ಧ್ವನಿ ಕೇಳಿಸ್ತಾ ಇದೆಯಲ್ಲ? ಹಾ, ರೈಲು, ಬಂದರ, ರಸ್ತೆ, ವಿಮಾನ. ಉಡಾನ್ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ? ಉಡಾನ್ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರ ವಿಮಾನಗಳಿಗೆ ಸಂಬಂಧಪಟ್ಟಿದೆ ನೋಡಿ. 2017ರಲ್ಲಿ ಜಾರಿಗೆ ಬಂದ ಯೋಜನೆ ಉಡಾನ್ ಯೋಜನೆ. ಉಡಾನ್ ಯೋಜನೆ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ವಿಮಾನಗಳಿಗೆ ಸಂಬಂಧಪಟ್ಟಂತ ಒಂದು ಯೋಜನೆ. ಭಾರತ್ ಮಾಲಾ ಯೋಜನೆ ಯಾವ್ದಕ್ಕೆ ಸಂಬಂಧಪಟ್ಟಿದೆ? ಆಯ್ತು ಮಾರ್ಕ್ಸ್. ಭಾರತ್ ಮಾಲಾ ಯೋಜನೆ ರಸ್ತೆಗಳಿಗೆ ಸಂಬಂಧಪಟ್ಟದೆ. ಬಂದರ ಸಾಗರ ಮಾಲಾ ಯೋಜನೆ ಬಂದರಗಳಿಗೆ ಸಂಬಂಧಪಟ್ಟದೆ. ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ್, ಒಡಿಸ್ಸಾ. ಕಿಯಂಜರ ಬೆಟ್ಟಗಳು ಮತ್ತು ಸಿಮಿಲಿಪಾಲ್ ಬೆಟ್ಟಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ? ಕಿಯಂಜರ ಬೆಟ್ಟಗಳು ಮತ್ತು ಸಿಮಿಲಿಪಾಲ್ ಬೆಟ್ಟಗಳು ಯಾವ ರಾಜ್ಯ ಅಂದ್ರ ಒಡಿಸ್ಸಾ ರಾಜ್ಯದಲ್ಲಿ ಕಂಡು ಬರುತ್ತವೆ ನೋಡಿ. ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರುವ ಎರಡು ಪ್ರಮುಖವಾದ ಬೆಟ್ಟಗಳು ಕಿಯಂಜರ ಬೆಟ್ಟ ಮತ್ತು ಸಿಮಿಲಿ ಬೆಟ್ಟ. ಎರಡು ಗಂಟೆ 10 ನಿಮಿಷ, 3 ಗಂಟೆ 50 ನಿಮಿಷ, 5 ಗಂಟೆ 10 ನಿಮಿಷ, 6 ಗಂಟೆ. ಜಿಎಂಟಿಗಿಂತ ಭಾರತ ದೇಶದ ಸಮಯ ಎಷ್ಟು ಹೊಂದಿದೆ? ಜಿಎಂಟಿಗಿಂತ ಭಾರತ ದೇಶದ ಸಮಯ ಎಷ್ಟು ಗಂಟೆ ಮುಂದೆ ಇದೆ ಅಂತಂದ್ರ 5 ಗಂಟೆ 30 ನಿಮಿಷ ಮುಂದಿದೆ ನೋಡಿ. IST is equal to GMT plus 5 ಗಂಟೆ 30 ನಿಮಿಷ. IST is equal to GMT plus 5 ಗಂಟೆ 30 ನಿಮಿಷ. ರೈಟ್ ಆನ್ಸರ್. ಕಪ್ಪು ಮಣ್ಣು, ಕೆಂಪು ಮಣ್ಣು, ಜಮ್ಮೆಟ್ಟಿಗೆ ಮಣ್ಣು, ಮೆಕ್ಕಲು ಮಣ್ಣು. ಯಾವ ಮಣ್ಣನ್ನ ನಾಗರಿಕತೆಯ ಮಣ್ಣು ಎನ್ನುವರು? ಯಾವ ಮಣ್ಣನ್ನ ನಾಗರಿಕತೆಯ ಮಣ್ಣು ಎನ್ನುವರು? ಮೆಕ್ಕಲು ಮಣ್ಣನ್ನ ನಾಗರಿಕತೆಯ ಮಣ್ಣು ಅಂತ ಕರೀತಾರೆ. ಮೆಕ್ಕಲು ಮಣ್ಣನ್ನ ನಾಗರಿಕತೆಯ ಮಣ್ಣು. ಯಾವ ಮಣ್ಣನ್ನ ನಾಗರಿಕತೆಯ ಮಣ್ಣು ಎಂದು ಕರೆಯುತ್ತಾರಂದ್ರೆ ಮೆಕ್ಕಲು ಮಣ್ಣು. ಈ ಮೆಕ್ಕಲು ಮಣ್ಣನ್ನ ನಾಗರಿಕತೆಯ ಮಣ್ಣು ಅಂತ ಕರೀತಾರೆ. ನಾಗರಿಕತೆಯ ಮಣ್ಣು. ಅತ್ಯಂತ ಫಲವತ್ತಾಗಿರುವ ಮಣ್ಣು ಯಾವುದು? ಅತ್ಯಂತ ಫಲವತ್ತಾದ ಮಣ್ಣು. ಅತ್ಯಂತ ಫಲವತ್ತಾದ ಮಣ್ಣು ಮೆಕ್ಕಲು ಮಣ್ಣು ನೋಡಿ. ನದಿ ಸಂಚಯನ ಮಣ್ಣು ಯಾವುದು?
ಮೆಕ್ಕಲು ಮಣ್ಣು ನೋಡಿ. ನದಿ ಸಂಚಯನ ಮಣ್ಣು ಯಾವುದಂದ್ರೆ ಮೆಕ್ಕಲು ಮಣ್ಣು. ಶಿವನ ಸಮುದ್ರ, ನಾಗಾರ್ಜುನ, ಬಾಕ್ರಾ ನಂಗಲ್, ತೆಹರಿ. ಏಷ್ಯಾ ಖಂಡದಲ್ಲಿ ಮೊದಲ ಬಾರಿಗೆ ಯಶಸ್ವಿಯಾದ ಜಲವಿದ್ಯುತ್ ಯೋಜನೆಯನ್ನು ಪ್ರಯೋಗ ಮಾಡಿದ್ದು ಇಲ್ಲಿ. ಏಷ್ಯಾ ಖಂಡದಲ್ಲಿ ಯಶಸ್ವಿಯಾದ ಜಲವಿದ್ಯುತ್ ಅನ್ನ ಪ್ರಯೋಗ ಮಾಡಿದ್ದು ಇಲ್ಲಿ ಅಂದ್ರ ಶಿವನ ಸಮುದ್ರ ನೋಡಿ. ಕಾವೇರಿ ನದಿಯ ಶಿವನ ಸಮುದ್ರ ರೈಟ್ ಆನ್ಸರ್ ನೋಡಿ. ಶಿವನ ಸಮುದ್ರ ಸರಿಯಾದಂತ ಉತ್ತರ. ತಾಮ್ರ, ಪೆಟ್ರೋಲಿಯಂ, ಕಲ್ಲಿದ್ದಲು, ಜಲವಿದ್ಯುತ್. ಯಾವ ಇಂಧನವನ್ನ ಬಿಳಿಯ ಕಲ್ಲಿದ್ದಲು ಎಂದು ಕರೆಯುತ್ತಾರೆ? ಯಾವ ಇಂಧನವನ್ನ ಬಿಳಿಯ ಕಲ್ಲಿದ್ದಲು ಎಂದು ಕರೆಯುತ್ತಾರೆ? ಇದರಲ್ಲಿ ಯಾವ ಇಂಧನವನ್ನ ಬಿಳಿಯ ಕಲ್ಲಿದ್ದಲು ಎಂದು ಕರೆಯುತ್ತಾರೆ? ಜಲವಿದ್ಯುತ್ ನೋಡಿ, ಹೈಡ್ರೋ ಎಲೆಕ್ಟ್ರಿಕಲ್ ಪವರ್ ಇದೆಯಲ್ಲ, ಇದನ್ನ ಏನಂತ ಕರೀತಾರೆ ಅಂದ್ರ ಬಿಳಿಯ ಕಲ್ಲಿದ್ದಲು ಅಂತ ಕರೀತಾರೆ. ಜಲವಿದ್ಯುತ್ ಶಕ್ತಿಯನ್ನ ಬಿಳಿಯ ಕಲ್ಲಿದ್ದಲು ಎಂದು ಕರೆಯುತ್ತಾರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ದ್ರವರೂಪದ ಚಿಹ್ನ ಯಾವುದು? ದ್ರವರೂಪದ ಚಿಹ್ನ ಎಕ್ಸಲೆಂಟ್. ಪೆಟ್ರೋಲಿಯಂ ನೋಡಿ, ಪೆಟ್ರೋಲಿಯಂ ಅನ್ನ ದ್ರವರೂಪದ ಚಿಹ್ನ ಅಂತ ಕರೀತಾರೆ. ಪ್ರಾಣಿಗಳು, ಜೀವಿಗಳು ಭೂಮಿ ಅಂತರಾಳದಲ್ಲಿ ಹುದುಗಿ ಹೋದಾಗ ಏನಾಗಿ ಪರಿವರ್ತನೆ ಆಗುತ್ತಾರೆ? ಪ್ರಾಣಿಗಳು ಮತ್ತು ಜೀವಿಗಳು, ಪ್ರಾಣಿಗಳು ಮತ್ತು ಜೀವಿಗಳು ಭೂಮಿ ಅಂತರಾಳಕ್ಕೆ ಹೋದಂತೆ ಅವರು ಏನಾಗಿ ಪರಿವರ್ತನೆ ಆಗ್ತಾರೆ ಅಂದ್ರೆ ಪೆಟ್ರೋಲಿಯಂ ಆಗಿ ಪರಿವರ್ತನೆ ಆಗ್ತಾರೆ. ಪೆಟ್ರೋಲಿಯಂ ಆಗಿ ಪರಿವರ್ತನೆಯಾಗುತ್ತಾರೆ. ಸಸ್ಯಜನ್ಯಗಳು ಕಲ್ಲಿದ್ದಲಾದರೆ ಪ್ರಾಣಿಜನ್ಯಗಳು ಪೆಟ್ರೋಲಿಯಂ. ಆಂಧ್ರ ಪ್ರದೇಶದ ರಾವ ಯಾವುದಕ್ಕೆ ಫೇಮಸ್ ಆಗಿದೆ? ಪೆಟ್ರೋಲಿಯಂ ರೈಟ್ ಆನ್ಸರ್ ನೋಡಿ. ಆಂಧ್ರ ಪ್ರದೇಶದಲ್ಲಿರುವಂತ ರಾವ ಯಾವುದಕ್ಕೆ ಫೇಮಸ್ ಆಗಿದೆ ಅಂದ್ರೆ ಪೆಟ್ರೋಲಿಯಂ. ಗುಜರಾತ್ ರಾಜ್ಯದ ಅಂಕಲೇಶ್ವರ ಮತ್ತು ಕ್ಯಾಂಬೆ ಯಾವುದಕ್ಕೆ ಫೇಮಸ್ ಆಗಿದೆ? ಇದೇ ಪೆಟ್ರೋಲಿಯಂ ಫೇಮಸ್ ಆಗಿದೆ ನೋಡಿ. ಗುಜರಾತ್ ರಾಜ್ಯದಲ್ಲಿ ಕಂಡು ಬರುವಂತ ಈ ಒಂದು ಅಂಕಲೇಶ್ವರ ಮತ್ತು ಕ್ಯಾಂಬೆ ಅಂತದವಲ್ಲ, ಆ ಅಂಕಲೇಶ್ವರ ಮತ್ತು ಕ್ಯಾಂಬೆ ಅನ್ನುವಂತ ನೆನಪಾರಿ ಬಿಟ್ಟಿನಿ ಚಾದ ಕುಡ್ಲೆಗೆ. ಏನ್ ಕ್ವಶನ್ ಕೇಳ್ಬೇಕು ಅಂತ ವಿಚಾರ ಮಾಡಕತ್ತೀನಿ. ಚಾದ ಮತ್ ಕುಡದೆ ಏನ್ ಮಾಡೋದು? ಚಿತ್ರದುರ್ಗ ಜಿಲ್ಲೆ ಇಂಗಳದಾಳ ಯಾವುದಕ್ಕೆ ಫೇಮಸ್ ಆಗಿದೆ? ಚಿತ್ರದುರ್ಗ ಜಿಲ್ಲೆಯ ಇಂಗಳದಾಳ ಯಾವುದಕ್ಕೆ ಫೇಮಸ್ ಆಗಿದೆ? ಚಿತ್ರದುರ್ಗ ಜಿಲ್ಲೆ ಇಂಗಳದಾಳ ಇದೆಯಲ್ಲ, ತಾಮ್ರಕ್ಕೆ ಫೇಮಸ್ ಆಗಿದೆ ನೋಡಿ. ರಾಜಸ್ಥಾನದ ಕೇತ್ರಿ ಎದಕ್ಕೆ ಫೇಮಸ್ ಆಗಿದೆ? ರಾಜಸ್ಥಾನದ ಕೇತ್ರಿ, ರಾಜಸ್ಥಾನದ ಕೇತ್ರಿ ಎದಕ್ಕೆ ಫೇಮಸ್ ಆಗಿದೆ ಅಂದ್ರೆ ತಾಮ್ರಕ್ಕೆ ಫೇಮಸ್ ಆಗಿದೆ. ಅದು ಸಹ ತಾಮ್ರ.
ರಾಜಸ್ಥಾನದ ಕೇತ್ರಿ ಎಂಬ ಸ್ಥಳ ಎದಕ್ಕೆ ಫೇಮಸ್ ಆಗಿದೆ ಅಂದ್ರೆ ತಾಮ್ರಕ್ಕ ಫೇಮಸ್ ಆಗಿದೆ. ಒಡಿಸ್ಸಾ ರಾಜ್ಯದ ತಲ್ಚಾರ್ ಯಾವುದಕ್ಕೆ ಫೇಮಸ್ ಆಗಿದೆ? ಒಡಿಸ್ಸಾ ರಾಜ್ಯದ ತಲ್ಚಾರ್ ಇದೆಯಲ್ಲ, ತಲ್ಚಾರ್ ಯಾವುದಕ್ಕೆ ಫೇಮಸ್ ಆಗಿದೆ? ತಲ್ಚಾರ್ ಇದೆಯಲ್ಲ, ಇದು ಕಲ್ಲಿದ್ದಲು ಫೇಮಸ್ ಆಗಿದೆ ನೋಡಿ. ಕಲ್ಲಿದ್ದಲು ರೈಟ್ ಆನ್ಸರ್. ಬಾಕ್ಸೈಟ್ ಎಂಬ ಅದಿರು ಏನಾಗಿ ಪರಿವರ್ತನೆಯಾಗುತ್ತದೆ? ಬಾಕ್ಸೈಟ್ ಎಂಬ ಅದಿರು ಏನಾಗಿ ಪರಿವರ್ತನೆಯಾಗುತ್ತದೆ? ಅಲ್ಯೂಮಿನಿಯಂ ಎಂಬ ಲೋಹವಾಗಿ ಪರಿವರ್ತನೆಯಾಗುತ್ತದೆ. ಯಾವ ಲೋಹವನ್ನ 20ನೇ ಶತಮಾನದ ಅದ್ಭುತವಾದ ಲೋಹ ಎನ್ನುವರು? ಯಾವ ಲೋಹವನ್ನ 20ನೇ ಶತಮಾನದ ಅದ್ಭುತವಾದ ಲೋಹ ಎಂದು ಕರೆಯುತ್ತಾರೆ? ಅಲ್ಯೂಮಿನಿಯಂ ನೋಡಿ, ಅಲ್ಯೂಮಿನಿಯಂ.